ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿದ್ರು. ನನ್ನ ಸೋದರರಾಗಿರ್ಬೋದು ಅವರು, ಮಾನ್ಯ ಉಗ್ರಪ್ಪನವರು ಹಾಕಿದ್ದಾರೆ, ಅದೇ ರೀತಿ ಮುರಳೀಕೃಷ್ಣನವರು ಹಾಕಿದ್ದಾರೆ, ಗುಜ್ಜಲ್ ನಾಗರಾಜ್ ಅವರು ಹಾಕಿದ್ದಾರೆ. ಇನ್ನು ಭಾಳ ಜನ ಆಕಾಂಕ್ಷಿಗಳು ನಮ್ಮ ಲೋಕಸಭಾ ಕ್ಷೇತ್ರದ ಎಸ್ ಟಿ ಮೀಸಲು ಕ್ಷೇತ್ರಕ್ಕೆ ಎಲ್ಲರೂ ಹಾಕಿದ್ದಾರೆ. ಅದರಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಒಬ್ಬರು ಹಾಕಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಇಲ್ಲ, ಖಂಡಿತವಾಗಿ ಯಾರೇ ಇದ್ದರೂ ಕೂಡ ಗೆಲ್ಲುವಂಥ ಅಭ್ಯರ್ಥಿನ ನಾವು ಸೆಲೆಕ್ಟ್ ಮಾಡಬೇಕಂತೇಳಿ ಹೇಳಿದ್ದಾರೆ. ಇವತ್ತು ನನ್ನ ಸೋದರ ಅಂದ ಕೂಡಲೇ ಅವರಿಗೆ ಮಾನದಂಡಗಳು ಇಲ್ಲಾಂದರೆ ಕೊಡೋದಿಲ್ಲ, ನನ್ನ ಅಳಿಯ ಅಂದರೆ ಕೊಡೋದಿಲ್ಲ, ಉಗ್ರಪ್ಪನವ್ರಿಗೂ ಅದೇ ರೀತಿಯಾಗಿ ಇವತ್ತು ಮಾನ್ಯ ನಾಗರಾಜ್ ಅವರು ಯಾರ್ಯಾರು ಹಾಕಿದ್ದಾರೆ ಅವ್ರಿಗೆಲ್ಲ ಕೂಡ ಸೂಕ್ತ ಅಭ್ಯರ್ಥಿ. ನಾವು ಈ ಬಾರಿ ಬಳ್ಳಾರಿಯಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ನಮ್ಮ ಬಳ್ಳಾರಿಯ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿ ಮಾನ್ಯ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಜಿ ಅವ್ರಿಗೆ ನಾವು ಇದನ್ನು ಒಂದು ಗಿಫ್ಟಾಗಿ ಕೊಡ್ತೀವಿ. ಅವ್ರಿಗೆ ಉಡುಗೊರೆಯಾಗಿ ಬಳ್ಳಾರಿಯ ಲೋಕಸಭೆ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಾವು ಕೊಡ್ತೀವಿ ಅಂತೇಳಿ ಸಂಕಲ್ಪ ತೆಗೆದುಕೊಂಡಿದ್ದೀವಿ. ಇವತ್ತು ನಾವೆಲ್ಲ ಶಾಸಕರು, ಇನ್ಕ್ಲೂಡಿಂಗ್ ನಮ್ಮ ಸೀನಿಯರ್ ಶಾಸಕರಾದಂಥ ತುಕಾರಾಮ್ ಅವರು, ಮಾನ್ಯ ಗಣೇಶ್ ಅವರು, ಮತ್ತು ನಾರಾ ಭರತ್ ರೆಡ್ಡಿ ಅವರು, ಮತ್ತು ಹಡಗಲಿಯಿಂದ ಪರಮೇಶ್ವರ್ ನಾಯಕ್ ಸಾಹೇಬರು, ಮತ್ತು ಕೂಡ್ಲಿಗಿಂದ ಶ್ರೀನಿವಾಸ್ ಅವರು, ಮತ್ತು ಹಗರಿಬೊಮ್ಮನಹಳ್ಳಿಯಿಂದ ಭೀಮಾ ನಾಯಕ್ ಅವರು, ನಮ್ಮ ಹೊಸಪೇಟೆಯಿಂದ ವಿಜಯನಗರದಿಂದ ನಮ್ಮ ಗವಿಯಪ್ಪನವರು, ಈ ರೀತಿ ನಾವು ಎಲ್ಲ ಎಂಟು ಕ್ಷೇತ್ರಗಳನ್ನ MLA ಅಭ್ಯರ್ಥಿಗಳನ್ನು ಸೋತಂಥವ್ರನ್ನ, ಗೆದ್ದಂಥವ್ರನ್ನ, ಮತ್ತು ಅಲ್ಲಿ ಸ್ಥಳೀಯ ಮುಖಂಡರನ್ನ ಯಾವ ಅಭ್ಯರ್ಥಿ ಕೊಟ್ಟರೆ ಒಳ್ಳೇದಂತೇಳಿ ಒಂದು ಚರ್ಚೆ ಮಾಡ್ಕೊತೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜಮೀರ್ ಅಹಮದ್ ಅವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ನನ್ನ ಕಾಂಬಿನೇಷನು ಅವ್ರ ಕಾಂಬಿನೇಷನ್ ಸೇರಿಕೊಂಡು ನಾವು ಖಂಡಿತವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಲೋಕಸಭೆ ಅಭ್ಯರ್ಥಿಯನ್ನು ಯಾರಿಗೆ ಕೊಟ್ಟರು ಕೂಡ ಇವತ್ತು ಇವರಿಗೆ ಅಂತೇಳಿ ಹೇಳಿಲ್ಲ. ಬಟ್ ಇಲ್ಲಿ ಒಂದೇ ಕ್ರೈಟೀರಿಯಾ, ಮಾನದಂಡ ಏನಂದರೆ ಗೆದ್ಕೊಂಡು ಬರಬೇಕು, ಗೆಲ್ಲುವಂಥ ವ್ಯಕ್ತಿಗೆ ನಾವು ಕೊಡಬೇಕನ್ನುವಂಥದ್ದು ನಮ್ಮ ಉದ್ದೇಶ ಇದೆ.